ಕೋಮಲ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಕೋಮಲ್ ಜೊತೆ ಮಾತನಾಡ್ತಾ ಇದ್ವಿ. ಕೋಮಲ್ ವಿಶೇಷತೆ ಏನಪ್ಪಾ ಅಂತಂದ್ರೆ, ಅವರು ಜಗ್ಗೇಶ್ ಅವರ ತಮ್ಮ ಆದರೂ ಕೂಡ, ಜಗ್ಗೇಶ್ ಅಷ್ಟು ದೊಡ್ಡ ಹಾಸ್ಯ ನಟನಾಗಿದ್ರು ಕೂಡ ಅವರ ಯಾವ ರೀತಿಯ ಒಂದು ಆಕ್ಷನ್ಗಳನ್ನು ಇವರು ತಮ್ಮಲ್ಲಿ ಅಳವಡಿಸ್ಕೊಂಡಿಲ್ಲ. ಅವ್ರದೇ ಆದಂತಹ ಓನ್ ಸ್ಟೈಲನ್ನು, ಓನ್ ಶೈಲಿನ ಬಿಂಬಿಸ್ತಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂತ ಅವ್ರನ್ನ ಕೇಳಬೇಕು. ಕೋಮಲ್, ನಿಜಕ್ಕೂ ಇದೇ ನಿಮ್ಮ ಸಕ್ಸಸ್ ಮಂತ್ರ ಅಂತ ನನಗನ್ಸುತ್ತೆ. ನಮ್ಮ ಅಣ್ಣನ ನಾನು ಚಿಕ್ಕ ವಯಸ್ಸಿಂದ ಜೊತೆಲಿದ್ದೇ ನೋಡಿದ್ದೀನಿ. ಅವನು ತುಂಬ ಸ್ಟ್ರಗಲ್ ಮಾಡಿ ಬಂದಿರೋಂಥ ಆರ್ಟಿಸ್ಟ್. ನಾನು ನಂದು ಒಂಥರ ಸ್ಟ್ರಗ್ಲಿಂಗ್ ಅಂತಂದರೆ ಅವನದು ಇನ್ನೊಂದು ಥರ ಸ್ಟ್ರಗ್ಲಿಂಗ್. ಅಂದರೆ ನಾವು ಇವಾಗ ಹೆಂಗೆ iPhone 4 ಬಂದಮೇಲೆ iPhone 5 ಆ ಥರ ನಾವು ಅಪ್ಗ್ರೇಡ್ ಆಗ್ತಾ ಬಂದಿದ್ದೀವಿ ಪ್ರಾಬ್ಲಮ್ಸಲ್ಲಿ. ಅವ್ನು ಫೇಸ್ ಮಾಡಿದ್ದು ಒಂಥರ ಪ್ರಾಬ್ಲಮ್ಸು ಆ ಕಾಲಕ್ಕೆ. ಅದನ್ನು ನಾನು ತುಂಬ ಹತ್ತಿರದಿಂದ ನೋಡಿದೆ. ಸೊ ಅವನ ವೇ ಆಫ್ ಪರ್ಫಾರ್ಮೆನ್ಸ್ ನೋಡಿದೆ. ಪಕ್ಕ ಕಲೋಕಿಯಲ್ಲಾಗೆ ಕನ್ನಡನ ಅಷ್ಟು ಕಲೋಕಿಯಲ್ಲಾಗೆ ತಂದು ಆ ವೆರೈಟಿ ಆಫ್ ಡೈಲಾಗ್ಸ್ ಕೊಟ್ಟಿದ್ದು ತುಂಬ ಪಂಚಾಯಿತು. ಸೊ ನನಗೆ ಅಷ್ಟು ಕಲೋಕಿಯಲಾಗಿ ಮಾಡೋದು ಬೇಡ, ಆವಾಗ ಕಾಪಿ ಆಗುತ್ತೆ. ಯಾಕಂದರೆ ನಮ್ಮ ಅಣ್ಣನ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಸುಮಾರು ಜನ ಫಾಲೋ ಮಾಡ್ತಿದ್ರು. ಅವ್ರ ರಿಯಾಕ್ಷನ್ ಅನ್ನೋದು ಇದು ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನಾನು ಹಿಂಗನ್ನೋದು ನಾನು ಸ್ವಲ್ಪ ಮಾಡಿಫೈ ಮಾಡಿ ಅಷ್ಟಕ್ಕೆ ಬಂದೆ. ಬಟ್ ನಿಮಗೆ ಜಗ್ಗೇಶ್ ಅವರು, ನೀವು ಮೊದಲು ಕಾಮಿಡಿಯನ್ ಆಗಿ ಒಂದು ಆ್ಯಕ್ಟ್ ಮಾಡಿದ ಮೂವಿ ನೋಡಿದ್ಮೇಲೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಅವ್ರ ರಿಯಾಕ್ಷನ್ ಏನಿತ್ತು? ಅವ್ರೇನಾದ್ರು ಟಿಪ್ಸ್ ಕೊಟ್ರಾ ಅಥವಾ ಬಹಳ ಇಷ್ಟಪಟ್ರಾ? ಏನಿತ್ತು ಅವರ ರಿಯಾಕ್ಷನ್? ಆ್ಯಕ್ಚುಲಾಗಿ ನಮ್ಮಣ್ಣ ತುಂಬ ಕರೆಕ್ಟ್ ಮಾಡಿದ್ರು. ಯಾಕಂದರೆ ನಂದೊಂದು ಪ್ರಾಬ್ಲಮ್ ಇತ್ತು. ಬಿಗಿನಿಂಗ್ ಡೇಸಲ್ಲಿ ಕಾನ್ಫಿಡೆಂಟಾಗಿ ಡೈಲಾಗ್ ಹೇಳ್ತಿರಲಿಲ್ಲ. ಕಾರಣ ಯಾಕೆ ಅಂದರೆ ಅದು ನನ್ನೊಳಗೆ ಒಂದು ಥಿಂಕಿಂಗ್ ಜಾಸ್ತಿ ಇರ್ತಾಯಿತ್ತು. ಈ ಡೈಲಾಗ್ ನಾವು ಹೇಳೋದು ಸರಿನಾ, ರಾಂಗ್ ಅಲ್ಲ. ಮಿಲ್ಟ್ರಿ ಮಾವ ಪಿಕ್ಚರಲ್ಲಿ ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ, ಹಿಂಗೆ ಒಂದು 10 ಹೆಸರು ಹೇಳ್ತಾಯಿದ್ರು. ಯಾವನ ಯಾಕೆ ಕೇಳ್ತಾನೆ ಇಷ್ಟೆಲ್ಲ ಅಂತ. ಫಸ್ಟ್ ಪಿಕ್ಚರ್ ಬೇರೆ. ಜಯರಾಮ್ ರೆಡ್ಡಿ ಅವ್ರಿಗೆ ಹೇಳಿದೆ, ಸರ್ ಇಷ್ಟೊಂದು ಹೇಳೋದು ಒಂದು ಯಾವುದೋ ಒಂದೇ ಹೇಳಿ ಸರ್ ಅಂತಂದೆ. ನಿಮಿಷ ಬಾಪ ಅಂದರು. ಆ್ಯಕ್ಷನ್, ನಿಮಿಷ ಬಾಪ ಅಂದರು. ಅವ್ರ ಕಣ್ಣಲ್ಲೆಲ್ಲ ನೀರು ಬರೋ ಥರ ಆಗೋದು. ನಾನು ಭಯ ಬಿದ್ದೋಟ್ಟು ಏನು ಸರ್ ಅಂದೆ. ಅಷ್ಟು ದೂರ ಕರ್ಕೊಂಡಾಗ ನಂಗೆ 25 ವರ್ಷ ಸರ್ವೀಸಪ್ಪ, ಪ್ಲೀಸ್ ಮಾಡಪ್ಪ, ಹೇಳಿದ್ದು ಮಾಡಪ್ಪ. ಅದು ನನಗೇನಾಗುತ್ತೆ, ನನಗೆ ಆ ಮೈಂಡಲ್ಲಿ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ ಮರ್ತೋಗುತ್ತೆ. ಆಮೇಲೆ ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ ನನಗೆ ಅದು ಕಾಡಿಸ್ತಾ ಇತ್ತದು. ಅವ್ರಿಗೆ ಹೇಳಿದೆ, ಅದು ಅವ್ರು ಬೇಜಾರು ಮಾಡ್ಕೊಂಡ್ರು. ಯಾಕಂದರೆ ಅವ್ರು ಕಷ್ಟಪಟ್ಟು ಡೈಲಾಗ್ ಬರೆದಿದ್ರು. ಅವಾಗೆಲ್ಲ ಒಂದಿತ್ತು, ಒಬ್ಬರು ಡೈಲಾಗು ಸ್ಕ್ರಿಪ್ಟಲ್ಲಿ ಏನಾದ್ರು ಒಂದು ಚೇಂಜ್ ಬಂದು ಅಂದರೆ ಡೈರೆಕ್ಟ್ರುಗಳು ಚೇರೆಲ್ಲ ತೊಡೆದ್ಬಿಡೋರು ಆ ಕಾಲಕ್ಕೆ. ನನಗೆ ಅದು ನನ್ನ ಕಂಫರ್ಟಬಲ್. ಈಗ ನಾವು ಏನಾದ್ರು ರಿಯಾಕ್ಟ್ ಮಾಡಬೇಕು ಅಂದಾಗ ನನ್ನ ಕಂಫರ್ಟಬಲಾಗಿ ನಾನು ಆ್ಯಕ್ಟ್ ಮಾಡಬೇಕು. ಈಗ ಯಾರೇ ಡೈಲಾಗ್ ಬರೆದ್ರೂ ಅದು ನಂದೊಂದು ಟಚ್ ಇರಲೇಬೇಕು. ನಾನು ಆ ಥರ ನಮ್ಮ ಪಾಲಿಷ್ ಮಾಡಿಕೊಂಡೇ ಹೇಳೋದು. ಅದು ಹೇಳಿದ್ದೇ ಹೇಳಬೇಕು ಅಂದರೆ ನಾನು ಆ ಸೀನ್ ಎಷ್ಟೊತ್ತಾದ್ರಾಗಲಿ ಮುಗ್ಸೋಕ್ಕೆ ಆಗೋಲ್ಲ. ಆ ಥರ ಒಂದು ಪಿಕ್ಚರು ಆಗಿದೆ. ಸರ್ ಇಲ್ಲ ಅದು ಬರಲಿಲ್ಲ ಅನ್ನು ತಿರ್ಗಾ ಮತ್ತೆ ಸರ್ ಬರ್ತಿಲ್ಲ ಹೋಗ್ತಾ ಇದೆ. 19 ಟೇಕ್ ಆಯಿತು. ಓಹೋ ಇದು ಯಾಕೋ ಕೆಲಸ ಕೆಡ್ತಲ್ಲ ಅಂದ್ಬಿಟ್ಟು ಫುಲ್ ಅಪ್ಸೆಟ್ ಆಗ್ಬಿಟ್ಟೆ. ಪರವಾಗಿಲ್ಲ, ನಾನು ಸಾಯಂಕಾಲ ಆಗಲಿ ನಂಗೆ ಅದೇ ಬೇಕು ಅಂತ. ನಾನೇನು ಮಾಡಿದೆ ನೋಡಲಿಲ್ಲ, ಯಾವ ಸೀಮೆ ಡೈರೆಕ್ಷನ್ ಮಾಡ್ತಾನಪ್ಪ ಎಲ್ಲ, ಇದಕ್ಕೆ ಯಾಕಾರ ಬರೋಕ್ಕೆ ಒಂದು ಈ ಪಿಕ್ಚರ್ ನಾನು ಮಾಡೋದು ಅಂತ ನನಗೆ ಬೈಕೊಂಡೆ. ಫುಲ್ ಲಿಪ್ ರೀಡಿಂಗ್ ಮಾಡಿದ್ದಾರೆ ಝೂಮ್ ಹಾಕಿ. ಸರ್ ಒಂದು ನಿಮಿಷ ಅಂದರು. ಇವ್ರು ಬೇರೆ ಈಗ ರೀಸೆಂಟಾಗಿ ಸರ್ ಅಂದೆ. ಒಂದು ನಿಮಿಷ ಹೇಳಿ ಸರ್ ಅಂದೆ. ಏನೋ ಬೇಜಾರಿದೆ? ಇಲ್ಲ ಸರ್, ಏನು ಸರ್ ರೆಡಿ ಸರ್, ಆಗೋದು ಸ್ವಲ್ಪ ಏನೋ ಸರ್ ಪ್ರಾಬ್ಲಮ್ ಸರ್ ಅಂತ. ನಾನೆಲ್ಲ ನೋಡಿದೆ ಝೂಮ್ ಹಾಕಿ. ಬೈತಾಯಿದ್ರಿ ಸರ್. ನಾನು ಅವರ ಸರ್, ನಾನಿಲ್ಲ ಅಂತಂದೆ. ನಾನು ಯಾವಾಗಪ್ಪ ಬೈದೆ ಸರ್, ಅವನೇ ಸರ್ ಬೈತಾ ಇದ್ದಿದ್ದು ಪಕ್ಕದಲ್ಲಿ ಹಾಕ್ಕೊಟ್ಬಿಟ್ರು. ಹಾಗಂದೆ, ಸರ್ ನಾನು ಕಳಿಸ್ಬಿಡಿ, ನಾನು ಹೋಗ್ತೀನಿ, ನಾನು ಮಾಡೋಕ್ಕಾಗಲ್ಲ. ಅವ್ರು ಫುಲ್ ಎಲ್ಲ ಸಡನ್ ತಂಡ ಆಗ್ಬಿಟ್ರು. ಏನಕ್ಕೆ ಈ ಥರ ಮಾತಾಡ್ತಾಯಿದ್ರು ಅಂತ. ಸರ್ ನನಗೆ ಹೇಳ್ಕೊಟ್ಟಿದ್ದು ಮಾಡೋಕ್ಕೆ ಬರೋಲ್ಲ ಸರ್, ನನಗೆ ಆ ಥರ ರೂಢಿ ಆಗಿಲ್ಲ. 3 ಡೇಸ್ ಆಗಿದೆ, ನನ್ನ ಪೇಮೆಂಟ್ ಏನಿದೆ ವಾಪಸ್ ಕೊಡ್ತೀನಿ, ನಾನು ಕಳಿಸ್ಬಿಡಿ ಸರ್. ಫುಲ್ ಎಲ್ಲರೂ ಅಪ್ಸೆಟ್ ಆಗೋಟ್ರು. ಪ್ಯಾಕಪ್ ಅಂದ್ಬಿಟ್ರು ಪಿಕ್ಚರ್. ಮಾರನೇ ದಿನ ರೂಮಿಗೆ ಬಂದರು. ಬೇಜಾರು ಮಾಡ್ಕೊಬೇಡಿ, ನನಗೆ ಹಂಗೇ ಬೇಕು ಅಂದ್ರೆ. ಇಲ್ಲ ಸರ್ ನನಗೆ ಸೆಟ್ ಆಗೋಲ್ಲ, ನೀವು ಯಾರನ್ನ ಬೇರೆಯವ್ರನ್ನ ಹಾಕೊಂಬಾಡಿ, ಬರೀ 3 ಡೇಸ್ ತಾನೇ ಆಗಿರೋದು. ಸರಿ ನಿಮ್ಮ ಇಷ್ಟ ಬಂದಂಗೆ ಮಾಡಿ. ಆ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಜಾಸ್ತಿ ಹೆಸರು. ನಿಮ್ಮ ಸಿನಿಮಾ ನೀವೇ ನೋಡ್ತೀರಾ? ನಾನು ನೋಡಲ್ಲ. ಕಾರಣ ಯಾಕೆಂದರೆ ನಾನು ತಪ್ಪು, ಈಗ ಈ ಇಂಟರ್ವ್ಯೂ ನಾನು ಅಕಸ್ಮಾತ್ ನೋಡ್ಬಿಟ್ಟೆ ಅಂದರೆ ನಾನು ಏನೇನು ತಪ್ಪು ಮಾಡಿರ್ತೀನಿ
ಅದನ್ನೆಲ್ಲ ಮೈಂಡ್ಗೆ ಹಾಕೊಂಬಿಟ್ರೆ ನೆಕ್ಸ್ಟ್ ಇಂಟರ್ವ್ಯೂ ನನಗೆ ಪ್ರಾಬ್ಲಮ್ ಆಗುತ್ತೆ. ಮಾಡ್ಕೋಬೋದಲ್ವಾ ಈಗ? ಬೇಡ, ನಮ್ಗೆ ನ್ಯಾಚುರಲ್ ಆಗಿ ಯಾವತ್ತು ಎಲ್ಲಿವರೆಗೂ ಬರ್ತಾ ಇರುತ್ತೋ ಅಲ್ಲಿವರೆಗೂ ಫ್ರೆಶ್ನೆಸ್ ಇರುತ್ತೆ. ಸೊ ಪ್ರಿಪೇರ್ಡ್ ಆಗಿ ನೀವು ಇದನ್ನು ಕೇಳ್ತೀರಾ, ನಾನು ಇದನ್ನು ಹೇಳಬೇಕು, ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಮಾಡೋಕ್ಕೆ ಬಂದರೆ 100% ಅದು ನನ್ನ ಥಿಂಕಿಂಗ್ ಲೆವೆಲಲ್ಲಿ ಆ ಇಂಟರ್ವ್ಯೂ ಚೆನ್ನಾಗಿ ಬರೋಲ್ಲ. ಈಗ ನಾನು ತವರಿಗೆ ಬಾ ತಂಗಿ ಪಾತ್ರ ಮಾಡಿದೆ. ತವರಿಗೆ ಬಾ ತಂಗಿ ಪಾತ್ರ ಮಾಡಿದಾಗ ನಾನು ಯಾರೂ ಅಲ್ಲ, ಬಟ್ ಒಂದು ಸೀನ್ ಒಳಗೆ ನಾನು ಕೇಳ್ಕೊಂಡೆ, ಸರ್ ನಾನು ಈ ಸೀನ್ ಹಿಂಗೆ ಮಾಡ್ಬೋದಾ ಅಂತ. ನಿಮ್ಮ ಇಷ್ಟವನ್ನಾಗಿ ಮಾಡಿ ನೀವು ಅಂತ ಅಂದರು ಶಿವಣ್ಣವ್ರು. ಭಾಳ ಸಪೋರ್ಟ್ ಮಾಡೋದು. ಸಾಯಿ ಪ್ರಕಾಶ್ ಅವ್ರು, ರಾಧಿಕಾ ಸತ್ತೋಗಿರ್ತಾರೆ, ಕ್ಲೈಮ್ಯಾಕ್ಸು ಬಂದು ನೋಡಬೇಕು. ಬಂದು ನೋಡಿದ ತಕ್ಷಣ ನೋಡಿದೆ, ಬಾಯಿ ಬಡ್ಕೊಳಕ್ಕೆ ಶುರು ಮಾಡಿಬಿಟ್ಟೆ. ಆ ಎಪಿಸೋಡಲ್ಲಿ ಎಲ್ಲ ಗಾಬರ ಬಿದ್ದೋಗ್ಬಿಟ್ರು, ಯಾರು ಏನು ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಹಂಗೆ ಇತ್ತು. ನಾನು ಎತ್ಕೊಂಡು ಅವಳನ್ನ ಹತ್ತಿ ಅಯ್ಯೋ ಹೋಗ್ಬಿಟ್ಟಮ್ಮ ಅಂತಂದು ಅವ್ರು ಎಲ್ಲ ಟೋಟಲಾಗಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು 10 ನಿಮಿಷ ಎಲ್ಲ ಸೈಲೆಂಟ್ ಆಗಿದ್ದಾರೆ. ನಂಗೆ ಭಯ ಆಗೋಯ್ತು, ಓವರ್ ಆ್ಯಕ್ಟಿಂಗ್ ಮಾಡ್ಬಿಟ್ಟು ನಾನು ಸೀರಿಯಸ್ ಆಗಿ ಏನಾಯ್ತು ಅಂದರೆ ಕ್ಯಾಮ್ರಾಮ್ಯಾನ್ ಹಿಂಗೆ ಅಂದರು, ಸೂಪರ್. ನಾನು ಆಮೇಲೆ ಅಂದೆ, ಯಾಕದು ಹತ್ರ ಆಯಿತು ಅಂದರೆ ನಾನು ಅದು ನಮ್ಮ ಚಿಕ್ಕಪ್ಪನ ಮಗಳನ್ನ ಒಡೆದು ಸಾಯಿಸ್ಬಿಟ್ಟು ಬಾವಿಗೆ ತಳ್ಳಿಬಿಟ್ಟಿರು. ಅವ್ರನ್ನ ಬಾಡಿನ ಎತ್ತಿದಾಗ ಆಚೆ ಅವ್ರ ಬಾಯಲ್ಲಿ ರೊಟ್ಟಿ ಇತ್ತು, ಹಳ್ಳಿಯವರು. ನಮ್ಮ ಚಿಕ್ಕಪ್ಪ ಆ ರೊಟ್ಟಿನ ಬಾಯಿಂದ ತೆಗೆದು ಯಪ್ಪ ಅಂತ ಬಾಯೆಲ್ಲ ಬಡ್ಕೊಂಬಿಟ್ರು. ಆ ಹಳ್ಳಿ ಸಂಪ್ರದಾಯ. ನಾನು ಹಳ್ಳಿ ಪಾತ್ರ ಮಾಡ್ತಾಯಿದ್ದೆ, ಅದನ್ನು ಎನ್ಯಾಕ್ಟ್ ಮಾಡಿದೆ. ಅಲ್ಲಿದ್ದವ್ರಿಗೆಲ್ಲ ಜುಮ್ ಮಾಡಿಬಿಡ್ತು ಮೈ, ಅವರೆಲ್ಲ ಕನ್ಫ್ಯೂಸ್ ಆಗಿಬಿಟ್ರು. ಅಂದರೆ ನಾನು ಬೇಕು ಅಂತ ಮಾಡಬೇಕು ಅಂತ, ಅಂದರೆ ಈಗ ಒಂದು ಮುಗ್ಧವಾಗಿ ಯಾವುದೋ ಒಂದು ಹುಡುಗಿ ಮಗು ಎತ್ತಿ ಸತ್ತೋಗಿದೆ ಅಂದಾಗ ಅದನ್ನು ತಡ್ಕೊಳಕ್ಕಾಗಲಿಲ್ಲ ಅನ್ನೋ ಒಂದು ಪಾತ್ರನ ತಂದಿದ್ದು. ಬಹುಶಃ ಅದಕ್ಕೆ ನಾವು ಅವಾರ್ಡ್ ಕೊಟ್ಟರು. ಆ ನ್ಯಾಚುರಲ್ ಥಿಂಗ್ಸ್ ಕಡೆ ಕಣ್ಣಲ್ಲಿ ನೀರು ಬರಿಸುತ್ತೆ. ಇದು ನಾನು ಎಲ್ಲ ಕಡೆ ಅಳವಡಿಸ್ತಾ ಇದ್ದೀನಿ. ಇದೊಂದು ಕಡೆ ಹೆಲ್ಪ್ ಆಗುತ್ತೆ, ಒಂದೊಂದು ಕಡೆ ಹೆಲ್ಪ್ ಆಗಲ್ಲ. ಸಿನಿಮಾ ನಟರು ಅಂದಾಗ ಯಾವುದೋ ಸ್ಟೇಜ್ ಹತ್ತಾಗ ಸಾರ್ ಡೈಲಾಗ್ ಹೇಳಿ ಅಂದಾಗ ಟಕ್ಕಂತ ಒಂದು ಡೈಲಾಗ್ ಬರುತ್ತೆ, ಪ್ರಿಪೇರ್ಡ್ ಡೈಲಾಗ್. ನನಗೆ ಹಂಗೆ ಬರಲ್ಲ. ಸರ್ ಹಾಡು ಹೇಳಿ ಅಂತ ಅಂದಾಗ ಹಾಡು ಹೇಳಕ್ಕೆ ಹೋಗ್ತೀನಿ, ಮರ್ತೋಗ್ಬಿಡ್ತೀನಿ. ನನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಡು. ಅದು ಸ್ವಲ್ಪ ಹೊತ್ತಾದಮೇಲೆ ನನಗೆ ದುಬೈ ಕರ್ಕೊಂಡೋಗಿ ಪ್ಯಾರ್ಗೆ ಆಗಿಬಿಟ್ಟಿದೆ ಡ್ಯಾನ್ಸ್ ಮಾಡಿ ಅಂದರು. ಎಲ್ಲ ಪ್ರಿಪೇರ್ ಆಗಿದೆ. ದುಬೈಯಲ್ಲಿ ದೊಡ್ಡ ಕ್ರೌಡೇ ಇದ್ದಾರೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಮರ್ತೋಗ್ಬಿಟ್ಟೆ. ನಾನು ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ. ಈ ಕನ್ಫ್ಯೂಸಲ್ಲಿ ಏನೇನೋ ಮಾಡ್ತಾಯಿದ್ದೀನಿ. ಆ ಹುಡುಗಿ ಬಂದಿಲ್ಲ, ಕೋಮಲ್ ಡ್ಯಾನ್ಸ್ ಅಂತ ಅವಳೆ ಏನು ಬರ್ತಾ ಇಲ್ಲ. ಅವಳನ್ನ ಎತ್ಕೊಂಡು ಹಿಂಗೆಲ್ಲ ತಿರ್ಗಾಡಿ ಏನೇನೋ ಹೊಸ ಡ್ಯಾನ್ಸ್ ಆಗುತ್ತೆ ಎಲ್ಲ ಓ ಅಂತಾರೆ. ಅವರು ಸಾಕಾದಾಗ ಕಾಮಿಡಿ ಮಾಡಿದ್ರಿ ಸರ್ ಅಂತ. ಅಯ್ಯೋ ಪಾಪ ನನ್ನ ಮಕ್ಕಳ ಡ್ಯಾನ್ಸ್ ಮಾಡಿದ್ದು ನಾನು ಮರ್ತೋದೆ ಸರ್. ಥ್ಯಾಂಕ್ ಯು ಮಾತಾಡ್ತಾ ಕೋಮಲ್ ಅವ್ರು ಹಾಡು ಆಡೋದು ಗೊತ್ತಾಯ್ತು. ಇವಾಗ ಹಂಗೆ ಮರಿತಾ ಒಂದು ಹಾಡು ಆಡ್ಬಿಡಿ. ನಮ್ಮ ಪಿಕ್ಚರ್ದ ಹಾಡು ಹೇಳ್ಬೇಕು. ಯಾವುದಾದ್ರೂ ಹಾಡು. ನಂದೀಶ ಬರುತ್ತೆ ಆ ಸಾಂಗ್, ತುಂಬ ಚೆನ್ನಾಗಿದೆ. ಇಂಥವರಿಗೆ ಇಂಥವರೆಂದು ಈ ಜೋಡಿಯೇ ಸುಂದರವೆಂದು ಬರದಿಟ್ಟರೆ ದೇವರು ಯಾರು ತಡೆಯೋರು. ಟಡಡಡ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಮಾಡ್ಬೇಕಪ್ಪ, ಅವ್ರು ಮರಿಲಿಲ್ಲ ಇವಾಗ. ಅವ್ರು ಮಾತ್ರ ನಮ್ಗೆ ಹೇಳ್ಕೊಡಕ್ಕದು ಹೊಸ ಹಾಡು. ಸೊ ಈ ಹಾಡು ಹಾಡಿದ್ದ ಖುಷಿಲಿ ಒಂದು ಗಿಫ್ಟ್ ಎಡಗೈಲಿ ಕೊಟ್ಟರೆ ಅಂದ್ರೆ ಸುಮಾರಾಗಿರೋದಿದೆ. ನೋಡಿದ್ಮೇಲೆ ಹೇಳಿ ನೀವು ಹೇಗಿದೆ ಗಿಫ್ಟ್ ಅಂತ. ಅಲ್ಲ, ಎಡಗೈಲಿ ಕೊಟ್ಟರೆ ನಮ್ಮ ಮನೇಲಿ ಯಾರು ಈಸ್ಕೊಳ್ಳೋದೇ ಇಲ್ಲ. ಹಾಂ, ಹೇಗಿದೆ ಹೇಳ್ಬಿಡಿ ಇವಾಗ. ಬಿಡಿ, ಪಿತಾಮಹ ನಮಗೆಲ್ಲರಿಗೂ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಗಿಫ್ಟ್ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಓಕೆ, ಅದೇ ಬೇಜಾರು. ತಗೊಳ್ಳಿ, ಮತ್ತೆ ಬಲಗೈ ಕೊಟ್ಬಿಡಿ. ಇಲ್ಲ ಬೇಡ ಬಿಡಿ, ಅವ್ರ ಎಡಗೈಯೇ ನಮಗೆ ಬಲಗೈ. ಹೇಗೆ ನಿಮ್ಮ ಚಾರ್ಲಿ ಚಾಪ್ಲಿನ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆನ್ಸ್? ಇವರು ಚಾರ್ಲಿ ಚಾಪ್ಲಿನ್ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು ಎಪಿಸೋಡ್ಸ್ ಇದೆ. ಬಟ್ ಮಾಡರ್ನ್ ಟೈಮ್ಸ್ ಪಿಕ್ಚರ್ ಮಾಡಬೇಕಾದ್ರೆ ಒಬ್ಬ ಕಾಮಿಡಿ ನಟನ ಒಳಗಡೆ ಇವರೇ ಅದು ಬಹುಶಃ ಪ್ರೂವ್ ಮಾಡಿದೆ. ಅ ಗುಡ್ ಆ್ಯಕ್ಟರ್ ಕ್ಯಾನ್ ಬಿ ಅ ಗುಡ್ ಡೈರೆಕ್ಟರ್ ಅಂತ. ಮಾಡರ್ನ್ ಟೈಮ್ಸಲ್ಲಿ ಮಾಡಿದಾಗ ಸೆಟ್ ಹಾಕಿದಾಗ ಆರ್ಟ್ ಡೈರೆಕ್ಟ್ರಿಗೆ ಗೊತ್ತಿಲ್ಲ ಯಾಕೆ ಸೆಟ್ ಆಗ್ತಾಯಿದ್ದಾರೆ, ಕ್ಯಾಮ್ರಾಮೇನಿಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಆ ಸೀನ್ ಬಂದಾಗ ಮಾತ್ರ ಅವರೆಲ್ಲರಿಗೂ ಗೊತ್ತಾಯಿತು ಇಷ್ಟೊಂದು ಈ ಸ್ಲೈಡಿಂಗ್ ಯಾಕೆ ಬರ್ತಾಯಿದೆ, ಈ ನಾಬ್ಸ್ ಯಾಕೆ ಇಟ್ಟಿದ್ದಾರೆ, ಇದನ್ನೆಲ್ಲ ಯಾರಿಗೂ ಗೊತ್ತೇ ಆಗಿಲ್ಲ, ಇದನ್ನೆಲ್ಲ ಏನು ಯೂಸ್ ಮಾಡ್ತಾರೆ ಅಂತ. ಅವರು ಆ ಕಾಲದಲ್ಲಿ ಅನ್ಎಂಪ್ಲಾಯ್ಮೆಂಟು ಎಷ್ಟು ಕಾಡಿಸ್ತಾ ಇತ್ತು ಮನುಷ್ಯರಿಗೆ. ಇವತ್ತು ಊಟ ಇಲ್ಲದೆ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಅದನ್ನೆಲ್ಲನೂ ಅವ್ರು ಒಂದೊಂದು ಪಿಕ್ಚರಲ್ಲೂ ಆ ಕಾಲದ ಕಷ್ಟಗಳು ಇವತ್ತು ಕಷ್ಟವೇ ಸೇಮ್. ಅವತ್ತು ಅವ್ರು ₹1 ಕಷ್ಟಪಟ್ಟಿದ್ರೆ ಇವತ್ತು ₹1000 ಕಷ್ಟಪಡೋದು. ಸೊ ಒಂದು ಇದರಲ್ಲಿ ಗೋಲ್ಡ್ ರಶ್ ಪಿಕ್ಚರಲ್ಲಿ ಅವ್ರ ಶೂಸ್ನ ಬೇಯಿಸ್ಕೊಂಡು ತಿನ್ನೋವಂಥ ಒಂದು ಪಾತ್ರ ಇರುತ್ತೆ.
ಅದು ಅಂದರೆ ಊಟವೇ ಇರಲ್ಲ ಅಲ್ಲಿ, ಆ ಥರದ್ದೆಲ್ಲ ನಡೆದಿರುತ್ತೆ. ಇದನ್ನು ಹೇಳ್ತಾ ಹೇಳ್ತಾ ತನ್ನಲ್ಲಿರೋ ನೋವನ್ನ ವ್ಯಕ್ತಪಡಿಸುತ್ತಲ್ಲ, ಆ ಭಾವನೆ ನಾನು ಪ್ರಯತ್ನ ಪಟ್ಟು ಒಂದು 0.1% ಬಂದಿದೆ. ಚೆನ್ನಾಗಿರುತ್ತೆ ಅದು. ಎಲ್ಲ ಕಲಾವಿದರಿಗೆ ಯಾರೇ ಆ ಪಾತ್ರ ಆ ಥರ ಮಾಡಿದಾಗ, ಇವರು ಸಮಕಾಲೀನವರು ಬಸ್ಟರ್ ಕೀಟನ್ ಅಂತಿದ್ರು. ಈ ವಾಸ್ ಒನ್ ಆಫ್ ದ ಮೋಸ್ಟ್ ಅಕ್ರೋಬ್ಯಾಟಿಕ್ ಕಾಮಿಡಿಯನ್. ಚಾರ್ಲಿ ಚಾಪ್ಲಿನ್ ಮಾಡೋಕ್ಕಾಗದೇ ಇರೋ ಕಾಮಿಡಿ ಅಕ್ರೋಬ್ಯಾಟ್ಸ್ ಮಾಡೋರು, ಬಟ್ ಅವರಲ್ಲಿ ಇಮೋಷನ್ಸ್ ಇರಲಿಲ್ಲ. ಇವರಲ್ಲಿ ಇಮೋಷನ್ಸ್ ಇತ್ತು. ಇವತ್ತು ಎಲ್ಲರಿಗೂ ಇವ್ರು ಗೊತ್ತು, ಬಸ್ಟರ್ ಕೀಟನ್ ಗೊತ್ತಿಲ್ಲ. ಬಟ್ ಕೋಮಲ್ ಬಹಳಷ್ಟು ಹಾಸ್ಯದ ನಟನೆಯ ಮೂಲಕ ಕನ್ನಡದ ಜನರ ಮನೆ ಮಾತಾಗಿದ್ದೀರಿ. ನಿಮ್ಮ ಹತ್ರ ಇನ್ನಷ್ಟು ಮಾತನಾಡೋದು ಬಾಕಿ ಇದೆ. ಕೈ ಮುಗಿದು ಹೇಳ್ತಾ ಇದ್ದೀರಾ? ಇಲ್ಲ, ಅದು ನಮ್ಮ ಶೈಲಿ. ಸಾರಿ. ಓಕೆ ವೀಕ್ಷಕರೇ, ಕೋಮಲ್ ಜೊತೆ ಇನ್ನೂ ಸಾಕಷ್ಟು ಮಾತನಾಡೋದಿದೆ. ಅದರಲ್ಲೂ ಕೋಮಲ್ ಅಂತ ಬಂದಾಗ ಇತ್ತೀಚೆಗೆ ಬಂದಂತಹ ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗ್, ಅದ್ರ ಬಗ್ಗೆ, ಆ ಚಿತ್ರದ ಬಗ್ಗೆ ಮಾತನಾಡಲಿಲ್ಲ ಅಂತಂದರೆ ಅಪೂರ್ಣ ಅಂತಾನೆ ಅನ್ಸುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಆಫ್ಟರ್ ದಿಸ್ ಬ್ರೇಕ್.